ಅವ್ರ ಪತ್ನಿಯವರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಇರುವಂತಹ ದೃಶ್ಯ, ಕಾರ್ಯಕರ್ತರಲ್ಲಿ ಸಂಭ್ರಮ ಇಮ್ಮಡಿಯಾಗಿರುವಂತಹ ದೃಶ್ಯ. ಕಾರಣ ವಾಲ್ಮೀಕಿ ಹಗರಣ ಸಹಜವಾಗಿ ಆರಂಭದಲ್ಲಿ ಆತಂಕವನ್ನ ತಂದಿಟ್ಟಿತ್ತು ಕಾಂಗ್ರೆಸ್ ಪಾಳೆಯಕ್ಕೆ. ಹೌದಾ, ಹಿನ್ನಡೆ ಆಗಬಹುದು ಆ ಭಾಗದಲ್ಲಿ ಅಂತ, ಬಟ್ ಆ ರೀತಿ ಕಾಣಿಸ್ಲಿಲ್ಲ. ನಾವು ಸಂಡೂರು ಬೈ ಎಲೆಕ್ಷನ್ ನಲ್ಲಿ ಸೋತಿಲ್ಲ, ಸಂತೋಷ್ ಲಾಡ್ ವಿರುದ್ಧ ಚುನಾವಣೆ ಮಾಡಿದ್ವಿ. 83,000ಕ್ಕೂ ಅಧಿಕ ಮತಗಳನ್ನ ನಾವು ಪಡೆದುಕೊಂಡಿದ್ದೇವೆ. ಇದು ಸೋಲಲ್ಲ ಅಂತ ಬಂಗಾರು ಹನುಮಂತ ಅವರು ಹೇಳ್ತಿದ್ದಾರೆ. ಕಾರಣ ಅತಿ ಹೆಚ್ಚು ಓಟನ್ನ ಕೂಡ ಪಡೆದುಕೊಂಡಿರುವಂತಹ ಸಮಾಧಾನ ಇದೆ. ಹತ್ತತ್ರ ಬಂದು ನಾವು ಸೋತಿದ್ದೀವಿ, ಆದ್ರೆ ಇದನ್ನು ಸೋಲು ಅಂತ ಪರಿಗಣಿಸಲ್ಲ. ಬಿಜೆಪಿ ಪಾಳೆಯಕ್ಕೂ ಕೂಡ ಕೆಲ ಮತದಾರರು ಜೈ ಎಂದಿದ್ದಾರೆ. ಹಾಗಾಗಿ ಒಂದು ಹಂತದಲ್ಲಿ ಅದು ಸೋಲಲ್ಲ, ಬಿಜೆಪಿಗೆ ಒಂದು ರೀತಿಯ ಶಕ್ತಿ ಕೊಟ್ಟಿದ್ದಾರೆ ಆ ಭಾಗದ ಮತದಾರರು ಅಂತ ಬರೀ ಬಂಗಾರು ಹನುಮಂತ ಅವರ ಮಾತಲ್ಲ. ಈ ರಿಸಲ್ಟ್ ಬರ್ತಾ ಇದ್ದಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಕೂಡ ಅದೇ ಮಾತನ್ನ ಹೇಳ್ತಾ ಇದ್ರು. ಬಟ್ ಅವರೆಲ್ಲರಿಗೂ ಶಾಕಿಂಗ್ ಆಗಿರೋದು ಶಿಗ್ಗಾವಿ. ಸಂಡೂರಲ್ಲಿ ಇಷ್ಟರ ಮಟ್ಟಿಗೆ ಓಡಿಸಿದೆ ಅಂತ ನಮಗೆ ಗೊತ್ತಿರಲಿಲ್ಲ. ಬಟ್ ಒಂದು ಹಂತಕ್ಕೆ ಬಿಜೆಪಿ ನಿರೀಕ್ಷೆ ಮಾಡಿರಲಿಲ್ಲ, ಅಷ್ಟರ ಮಟ್ಟಿಗೆ ಓಟು ಮತದಾರರು ಕೊಟ್ಟಿದ್ದಾರೆ. ಹಾಗಾಗಿ ಅದು ನಮಗೆ ಸಮಾಧಾನ ತಂದಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಸಾಕಷ್ಟು ಜಿದ್ದಾಜಿದ್ದಿನ ಕಣವಾಗಿದ್ದಂತಹ ಸಂಡೂರು ಉಪಚುನಾವಣೆಗೆ ಈಗಾಗಲೇ ರಿಸಲ್ಟ್ ಮುಗಿದಿರ್ತಕ್ಕಂಥದ್ದು. ಏನೋ ಕಾಂಗ್ರೆಸ್ನ ಅಭ್ಯರ್ಥಿ ಗೆದ್ದಿದ್ದಾರೆ, ಏನೋ ಪರಾಭವಗೊಂಡಿರ್ತಕ್ಕಂತಹ ಅಭ್ಯರ್ಥಿ ಬಂಗಾರು ಹನುಮಂತವ್ರು ನಮ್ಮ ಜೊತೆಗಿದ್ದಾರೆ. ಸುಮಾರು 83,000ಕ್ಕೂ ಅಧಿಕ ಮತಗಳನ್ನು ತೊಗೊಂಡಿದ್ದಾರೆ. ಏನು ಹೇಳ್ತಾರೆ ಈ ವಿಚಾರವಾಗಿ ಅಂತ ಸರ್? ಇದು BJPಯ ಇತಿಹಾಸ, ಇಷ್ಟಕ್ಕೊಂದು ಓಟುಗಳು ಬಂದಿರತಕ್ಕಂಥದ್ದು, ಮತ್ತು ಸೋಲಿನ ವಿಚಾರವಾಗಿ ಏನು ಹೇಳ್ತೀರಿ ಸರ್? ಸಂಡೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಭಾರತೀಯ ಜನತಾ ಪಕ್ಷ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಅವರು ಹಗಲು ರಾತ್ರಿ ಶ್ರಮಪಟ್ಟು ಈ ಒಂದು ಕೆಲಸವನ್ನು ಮಾಡಿ ಸುಮಾರು 83,000ಕ್ಕೂ ಅಧಿಕ ಮತಗಳನ್ನು ಪಡೆದುಕೊಳ್ಳಿ ಅವರೇ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇವತ್ತು ನಾವು ಆ್ಯಕ್ಚುಲಿ ಸೋಲು ಅಂತ ಭಾವಿಸ್ಕೊಳ್ಳಲ್ಲ. ಯಾಕಂದರೆ ಸಂತೋಷ್ ಲಾಡ್ ಮತ್ತು ತುಕಾರಾಮ್ ವಿರುದ್ಧ ನಾವು ಚುನಾವಣೆ ಮಾಡಿಲ್ಲ, ಸ್ವತಃ ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ನಾವು ಚುನಾವಣೆ ಮಾಡಿರೋದು. ಅವರು ಬಂದು ಸತತ 4 ದಿನ ಕೂತು 18ರಿಂದ 19 ಸಭೆಗಳನ್ನ ಮಾಡಿದರು. ಅನೇಕ ಸಚಿವರು ತಂದು ಅಕ್ರಮವಾಗಿ ಹಣವನ್ನು ಹಂಚಿ ಸಿಕ್ಕಾಪಟ್ಟೆ ಹಣದ ಒಳ್ಳೆನೇ ಹರಿಸಿದ್ರು. ಹಾಗಾಗಿ ಇವತ್ತು ಅವರ ಅಧರ್ಮ ಗೆದ್ದಿರ್ಬೋದು, ಧರ್ಮ ಇವತ್ತಿಲ್ಲ ನಾಳೆ ಗೆದ್ದೇ ಗೆಲ್ಲುತ್ತೆ. ನಾನು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹೇಬರು ಮತ್ತು ನಮ್ಮ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅಣ್ಣನವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅಣ್ಣನವರು ಮತ್ತು ನಮ್ಮ ಜನಾರ್ದನ್ ರೆಡ್ಡಿ ಅಣ್ಣನವರಿಗೆ ಪಾರ್ಟಿ ಟಿಕೆಟ್ ಘೋಷಣೆ ಮಾಡಿದಾಗ ಸಂಡೂರು ವಿಧಾನಸಭಾ ಕ್ಷೇತ್ರ ಗೆದ್ದು ತಗೊಂಬಂದು ಪಕ್ಷಕ್ಕೆ ಒಂದು ಗೆಲುವನ್ನು ಅರ್ಪಿಸುತ್ತಂತ ನಾನು ಹೇಳಿದ್ದೆ. ಇವತ್ತು ನನ್ನ ಮಾತು ಪ್ರಕಾರ ನಾನು ಸೋತಿದ್ದೀನಿ, ಸೋಲನೆ ಹೊಣೆ ಹೊತ್ತು ನಾನೇ ಹೊಣೆ ಹೊತ್ತಿದ್ದೀನಿ. ಹಂಗಾಗಿ ಅವರಲ್ಲಿ ನಾನು ಕ್ಷಮೆಯನ್ನು ಕೇಳ್ತಾ ಮತ್ತು ನಮ್ಮ ಸಂಡೂರು ವಿಧಾನಸಭಾ ಕ್ಷೇತ್ರ ಎಲ್ಲ ಕಾರ್ಯಕರ್ತರನ್ನು ಧನ್ಯವಾದವನ್ನು ತಿಳಿಸೋಕ್ಕೆ ಇಷ್ಟಪಡ್ತದೆ. ಇವಿಷ್ಟು ಬಂಗಾರು ಹನುಮಂತವರ ಮಾತುಗಳು. ನಾನು ಸಂಡೂರು ಕ್ಷೇತ್ರವನ್ನು ಅರ್ಪಿಸ್ತೇನೆ ಅಂತಕ್ಕಂಥ ಮಾತು ಕೊಟ್ಟಿದ್ದೆ, ಆದರೆ ಇವತ್ತು ನಾನು ಸೋತಿದ್ದೀನಿ, ಇದಕ್ಕೆ ನೇರ ಹೊಣೆ ನಾನೇ ಹೊರ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ದುರ್ಗೇಶ್ ಜೊತೆ ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ದೃಶ್ಯ ನೋಡ್ತಾ ಇದ್ದೀರಿ, ಸಂಡೂರಿನ ದೃಶ್ಯಗಳು ಸಹಜವಾಗಿ ಸಂಭ್ರಮ ಮನೆ ಮಾಡಿದೆ. ಬಳ್ಳಾರಿ ಭಾಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ, ಸಿಹಿ ಹಂಚಿ, ಕುಣಿದು ಕುಪ್ಪಳಿಸಿ, ಬಣ್ಣ ಎರಚೋ ಮೂಲಕ್ಕೆಲ್ಲ ಸಂಭ್ರಮಿಸ್ತಾ ಇರುವಂತಹ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇದೆ. ಓಕೆ, ಈಗ ಹಾವೇರಿಯ ದೃಶ್ಯ ಅಂತ ಇದು. ಹಾವೇರಿಯಲ್ಲಿ ಕಂಡು ಬರ್ತಾ ಇರುವ ದೃಶ್ಯ. ಕಾರಣ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿದ ಬಳಿಕ ಅಲ್ಲಿ ದೊಡ್ಡ ಮಟ್ಟದ ಸಂಭ್ರಮ ನೋಡೋದಕ್ಕೆ ಸಿಗ್ತಾ ಇದೆ. ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ, ಶಿಗ್ಗಾವಿ ಮೋಸ್ಟ್ಲಿ ಕಾಂಗ್ರೆಸ್ ನಾಯಕರು ಕೂಡ ಅಂದ್ಕೊಂಡಿರ್ಲಿಲ್ಲ ಅಂತ ಅನ್ಸುತ್ತೆ. ಯಾಸಿರ್ ಖಾನ್ ಪಠಾಣ್ ಅವರು ಗೆದ್ದು ಬೀಗ್ತಾರೆ ಅಂತ. ಒಂದು ಕಡೆ ಬಿಜೆಪಿಯ ಓವರ್ ಕಾನ್ಫಿಡೆನ್ಸ್, ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಿರೀಕ್ಷೆ ಇಲ್ಲದೆ ಒಲಿದು ಬಂದಿರುವಂತಹ ಶಿಗ್ಗಾವಿ ಕ್ಷೇತ್ರ ಇದು. ಸಹಜವಾಗಿ ಕಾರ್ಯಕರ್ತರಲ್ಲಿ ಸಂಭ್ರಮ, ಕುಣಿದು ಕುಪ್ಪಳಿಸ್ತಿದ್ದಾರೆ. ಬಟ್ ಶಿಗ್ಗಾವಿಯಲ್ಲಿ ಒಂದು ಘಟನೆ ಇವತ್ತು ನೋಡೋದಕ್ಕೆ ಸಿಕ್ತು. ಈ ಸ್ಟ್ರಾಂಗ್ ರೂಮ್ ಅಲ್ಲಿ, ಅಂದ್ರೆ ಮತ ಎಣಿಕೆ ಕಾರ್ಯ ನಡೀತಾ ಇತ್ತಲ್ಲ, ಅಲ್ಲಿಂದ ಸ್ಟ್ರಾಂಗ್ ರೂಮ್ ಇಂದ ಆಚೆ ಬರ್ತಾ ಇದ್ದಂತೆ ಕಾರ್ಯಕರ್ತರ ಗಲಾಟೆ ಕೂಡ ಆಗಿತ್ತಂತೆ. ಅಲ್ಲಿ ಸಂಡೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಿಕೇಶ್ ಕೊಠಾರಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಿಕೇಶ್, ಅನ್ನಪೂರ್ಣ ತುಕಾರಾಮ್ ಅವರನ್ನ ಕೂಡ ಮಾತನಾಡಿಸಿದ್ರಿ, ಅಭಿವೃದ್ಧಿಯ ವಿಚಾರಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಾ ಇದ್ರು. ಮತ್ತೊಮ್ಮೆ ಮತದಾರ ನಮಗೆ ಕೈ ಹಿಡಿದಿದ್ದಾನೆ, ಬಹಳ ಖುಷಿ ಆಗ್ತಾ ಇದೆ ಅನ್ನುವಂಥ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ರು. ಬಟ್ ಇಲ್ಲಿ ಪ್ರಶ್ನೆ ಇದ್ದಿದ್ದು ಜನಾರ್ದನ ರೆಡ್ಡಿ ಅವರು ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತ ಪಣ ತೊಟ್ಟಿದ್ರು ಆಪ್ತನನ್ನ. ಬಟ್ ಸೋಲಾಗ್ಬಿಟ್ಟಿದೆ. ಕಾರಣ ಏನು? ಕಾಂಗ್ರೆಸ್ಗೆ ವರದಾನ ಆಗಿದ್ದೇನು, ಬಿಜೆಪಿಗೆ ಹಿನ್ನಡೆ ಆಗಿದ್ದೇನು?
ಖಂಡಿತ ಶ್ರುತಿ ಕಿತ್ತೂರು. ಯಾಕಂತ ಹೇಳಿದ್ರೆ ಒಂದಿಷ್ಟು ಸ್ಟ್ರಾಟಜಿಗಳನ್ನ ಬಿಜೆಪಿಯವರು ಯೂಸ್ ಮಾಡ್ಕೊಂಡಿದ್ರು. ಯಾಕಂತ ಹೇಳಿದ್ರೆ ಈ ಬಂಗಾರು ಹನುಮಂತ ಅವರು ಈಗ ನಮ್ಮ ಸ್ಟೇಟ್ ಇಂದ ST ಮೋರ್ಚಾ ಅಧ್ಯಕ್ಷರು, ಇವ್ರನ್ನ ಯೂಸ್ ಮಾಡಿಕೊಂಡು ಅಂತ ಹೇಳಿದ್ರೆ ಇಲ್ಲಿ ಸಂಡೂರಿನಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ST ಅಂದ್ರೆ ಮೀಸಲು ಕ್ಷೇತ್ರ 65,000 ST ಮತಗಳಿರುವಂಥದ್ದು. ಆದರೆ ಇಲ್ಲಿ ವಿಜೇಂದ್ರ ಅವ್ರದ್ದು 35,000 ಅಂದ್ರೆ ಲಿಂಗಾಯತ ಮತಗಳಿರುವಂಥದ್ದು. ಇಲ್ಲಿ ಪ್ರತಿಷ್ಠೆ ಕಣ ಆಗಿರುವಂಥದ್ದು ವಿಜೇಂದ್ರ ಅವ್ರು ಬಂದಿದ್ರು, ಯಡಿಯೂರಪ್ಪ ಅವ್ರು ಬಂದಿದ್ರು, ಎಲ್ಲ ಬಂದಿದ್ರು ಕೂಡ ಸಿದ್ದರಾಮಯ್ಯನವರು 2 ದಿವಸ ಇಲ್ಲಿ ಒಂದು ದೊಡ್ಡ ಮಟ್ಟದ ಪ್ರವಾಸ ಮಾಡಿದ್ರು. ಆದರೆ ಎಲ್ಲೋ ಒಂದ್ ಕಡೆ ಭಯ ಕೂಡ ಕಾಡ್ತಾ ಇದ್ದಿತ್ತಾಯ್ತು. ಆದ್ರೆ ಕಾಂಗ್ರೆಸ್ ಇಲ್ಲಿ ಸೋಲ್ಬೋದು ಎನ್ನುವಂಥದ್ದು ಒಂದು ನಿರೀಕ್ಷೆ ಕೂಡ ಇಟ್ಕೊಂಡಿದ್ರು. ಆದ್ರೆ ಅಷ್ಟೊಂದು ಅಂತ ಹೇಳಿದ್ರೆ ತುಕಾರಾಮ್ ನಿಂತಿದ್ದು ಗೆದ್ದು ಆಮೇಲೆ MP ಆಗಿದ್ದು. ಆದ್ರೆ ಈಗ ನಿಂತಿರುವಂಥದ್ದು ತುಕಾರಾಮ್ ಅವರ ಪತ್ನಿ. ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಕಡಿಮೆ ಇದ್ದಿತ್ತು. ಆದ್ರೂ ಕೂಡ ಒಂದು ಜಿದ್ದಿನ ಕಣ ಆಗಿರುವಂಥದ್ದು. ಆದ್ರೆ 3ನೇ ದಿವಸ ಕೂಡ ದೊಡ್ಡ ಮಟ್ಟದ ಪ್ರವಾಸವನ್ನು ಕೈಗೊಂಡು ಸಿದ್ದರಾಮಯ್ಯನವರು ಒಂದು ಗೆಲ್ಲಿಸು ಬಂದಲ್ಲಿ ಒಂದು ಯಶಸ್ಸನ್ನು ಕಂಡಿದ್ದಾರೆ. ಜೊತೆಗೆ ಒಂದಿಷ್ಟು ಬಿಜೆಪಿಯವರು ಕೂಡ ಸ್ಟ್ರಾಟಜಿಯನ್ನು ಕಂಡುಕೊಂಡಿದ್ರು. ಆದ್ರೆ ಎಲ್ಲೊಂದ್ ಕಡೆ ಕಾಂಗ್ರೆಸ್ನವರು ಆರೋಪವನ್ನ ಮಾಡ್ತಾ ಇರುವಂಥದ್ದು ಬಿಜೆಪಿಯವರು ಹಣದ ಹೊಳೆಯನ್ನು ಹೊರಿಸಿದ್ದಾರೆ, ಆದ್ರೂ ಕೂಡ ಸೋಲನ್ನು ಅನುಭವಿಸಿದ್ದಾರೆ ಅಂತ ಬಿಜೆಪಿಯವರು ನೀವು ಕೂಡ ಗಮನಿಸ್ತಾ ಇರ್ಬೋದು. ಹನುಮಂತ ಅವರು ಹೇಳ್ತಾ ಇರುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಇದು ಧರ್ಮದ ಜಯವಲ್ಲ, ಅಧರ್ಮದ ಜಯ. ಇಲ್ಲಿ ಹಣ ಹೆಂಡ ಎಲ್ಲವನ್ನೂ ಕೂಡ ಹಂಚಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಬರ್ತಾ ಇರುವಂಥದ್ದು ಏನು ವಿಚಾರ ಅಂತ ಹೇಳಿದ್ರೆ, ಈಗ ಜನರು ಏನು ಮೂಡ್ರಲ್ಲ ಅಂತ ಹೇಳ್ಕೊಂಡು ಗೊತ್ತಾಗ್ತಾ ಇದೆ. ಆದರೆ ಒಂದು ಸ್ಪಷ್ಟ ಶ್ರುತಿ, ಮೂಡ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ವಾಲ್ಮೀಕಿಗೆ ಗೊತ್ತಿರುವಂಥ ವಿಚಾರ, ಇಲ್ಲಿ ಏನು ಸಚಿವರೇ ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗಿ ಬಂದಿದ್ದಾರೆ. ಸೊ ಇದನ್ನೆಲ್ಲವನ್ನ ಬಿಟ್ಟು ಈ ಗ್ಯಾರಂಟಿಗಳಿಗೆ ಎಲ್ಲೋ ಒಂದು ಕಡೆ ಜನ ವೋಟ್ ಹಾಕಿದ್ರು ಎನ್ನುವಂಥ ನಿರೀಕ್ಷೆ ಹೆಚ್ಚಾಗ್ತಾ ಇದೆ. ಜೊತೆಗೆ ಕಾಂಗ್ರೆಸ್ನವರು ಇನ್ ಕೇಸ್ ಸೋಲನ್ನು ಒಪ್ಪಿದ್ರೆ EVM ಮಿಷನೇ ಫಾಲ್ಟ್ ಆಗಿದೆ, EVM ಮಿಷನೇ ಸರಿ ಇಲ್ಲ ಅಂತ ಹೇಳ್ತಿದ್ರು. ಆದ್ರೆ ಸ್ಟೇಟ್ ಅಲ್ಲಿ ಈಗ 3-3 ಕಾಂಗ್ರೆಸ್ ಗೆದ್ದಿದೆ, ಆದ್ರೆ EVM ಮಿಷನ್ ಸರಿ ಇದೆ. ಇವೆಲ್ಲವೂ ಕೂಡ ಇನ್ಸೈಡ್ ಅಲ್ಲಿ ಮಾತಾಡಿದ್ರು. ಅನ್ನಪೂರ್ಣ ಅವ್ರು ಹೇಳ್ತಾ ಇರುವಂತದ್ದು, ನಾನು ಫಸ್ಟ್ ವಿನ್ ಆಗಿದ್ದೀನಿ, ಆದ್ರೆ ಕ್ಷೇತ್ರಕ್ಕೆ ಒಂದು ಒಳ್ಳೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನ ನಿರ್ಮಾಣ ಮಾಡ್ತೀನಿ, ಹಾಗೆ ಬಸ್ ಸ್ಟಾಂಡ್ ಇರ್ಬೋದು, ಸಾಕಷ್ಟು ಕುಂದುಕೊರತೆ ಇರ್ಬೋದು, ಮೂಲಭೂತ ಹಾಕಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಸೌಕರ್ಯಗಳಿರ್ಬೋದು, ಅವೆಲ್ಲನೂ ಕೂಡ ನಾನು ನೆರವೇರಿಸ್ಕೊಡ್ತೀನಿ ಅನ್ನುವಂತ ಮಾತನ್ನ ಕೊಟ್ಟಿದ್ದಾರೆ ನಮ್ಮ ತಮ್ಮೆಲ್ಲ ಮಾಹಿತಿಗೆ. ಕೊಡ್ತೇನೆ ಅಂತಕ್ಕಂಥ ಮಾತೇನಿತ್ತು, ಆ ಮಾತು ಇಲ್ಲಿ ಸಂಪೂರ್ಣವಾಗಿ ಅವರು ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಜನಾರ್ದನ್ ರೆಡ್ಡಿ ಅವರ ಹಳೆಯ ಚಾರ್ಮೇನ್ ಇತ್ತು, ಸರ್ಕಾರ ರಚನೆ ಮಾಡಿದಂಥ ಚಾರ್ಮೇನ್ ಇದೆ, ಆ ಚಾರ್ಮ್ ಈಗ ಇಲ್ಲ ಅಂತೇಳಿ ಸಂಡೂರಿನ ಬೈ ಎಲೆಕ್ಷನ್ ಮೂಲಕ ಗೊತ್ತಾಗಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಸಂಡೂರಿನ ಮತದಾರ ಬಿಜೆಪಿಗೆ ಮಣೆ ಹಾಕದೇ ಇರತಕ್ಕಂಥದ್ದು ಮತ್ತು ಜನಾರ್ದನ್ ರೆಡ್ಡಿ ಅವರ ಯಾವುದೇ ಫಲಗಳು ಏನು ಪ್ರಯತ್ನಗಳು ಇಲ್ಲಿ ಫಲ ಕೊಡದೇ ಇರತಕ್ಕಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಏನು ಕಾಂಗ್ರೆಸ್ನ ಭದ್ರಕೋಟೆ ಏನಿತ್ತು, ಆ ಕಾಂಗ್ರೆಸ್ನ ಭದ್ರಕೋಟೆಯನ್ನು ಉಳಿಸಿಕೊಳ್ಳುವಲ್ಲಿ ತುಕಾರಾಮ್ ಮತ್ತು ಸಂತೋಷ್ ಲಾಡ್ ಅವರು ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಶ್ರುತಿ, ಓಕೆ ಸುರೇಶ್, ವಾಪಸ್ ಬರ್ತೀವಿ, ಮತ್ತಷ್ಟು ಮಾಹಿತಿನ ಪಡ್ಕೊಳ್ತೀವಿ. ಗ್ರೌಂಡ್ ಅಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಸಂಡೂರು, ಶಿಗ್ಗಾವಿ ಮತ್ತು ಚನ್ನಪಟ್ಟಣ 3 ಕ್ಷೇತ್ರಗಳನ್ನ ಕಾಂಗ್ರೆಸ್ ತನ್ನ ತೆಕ್ಕೆಗೆ ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗಿದೆ. ಕಾರ್ಯಕರ್ತರ ಸಂಭ್ರಮಾಚರಣೆ ಕೂಡ ಗಮನಿಸ್ತಾ ಇದ್ವಿ. DK ಶಿವಕುಮಾರ್ ಅವರನ್ನ ಹಾಡಿ ಹೊಗಳಿದ್ದಾರೆ ಚಲುವರಾಯ ಸ್ವಾಮಿ. DK ಶಿವಕುಮಾರ್ ಭವಿಷ್ಯದ ರಾಜಕಾರಣಿ ಅಂತ ಸಚಿವ ಚಲುವರಾಯ ಸ್ವಾಮಿ ಅವರು ಹಾಡಿ ಹೋಗಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಬೆಳವಣಿಗೆಗೆ ಅವರ ಶ್ರಮ ಸಾಕಷ್ಟಿದೆ. ಯೋಗೇಶ್ವರ್ ಅವರನ್ನ ಗೆಲ್ಲಿಸಿಕೊಂಡು ಬಂದಿದ್ದಾರೆ ಅಂತ ಸಚಿವ ಚಲುವರಾಯ ಸ್ವಾಮಿ ಅವರು DCM DK ಶಿವಕುಮಾರ್ ಅವರನ್ನ ಹಾಡಿ ಹೊಗಳಿದ್ದಾರೆ. ಆರಂಭದಲ್ಲಿ ನಾವು ಹೇಳ್ತಾ ಇದ್ವಿ, ಸಹಜವಾಗಿ ಇವರ ಬೆಂಬಲಿಗರು, ಆಪ್ತರು ಈಗ CM ಕನಸು ಕಾಣ್ತಾ ಇದ್ರಲ್ಲ DK ಶಿವಕುಮಾರ್ ಅವರು, ಅವರ ಒಂದು ಹಾದಿ ಮಾತ್ರ ಕ್ಲಿಯರ್ ಆಗಿದೆ ಅನ್ನೋದು ಬಹಳ ಸ್ಪಷ್ಟ. ದೇವೇಗೌಡರನ್ನ ಒಪ್ಪದೇ ಬೇರೆ, ಮತ ಹಾಕೋದು. ದೇವೇಗೌಡರು ಹಿರಿಯವರು ಅಂತ ಗೌರವ ಕೊಡ್ತೀವಿ. ದೇವೇಗೌಡರನ್ನ ಹಿರಿಯವರು, ರಾಜಕೀಯ ಮುತ್ಸದಿ, ಮಾಜಿ ಪ್ರಧಾನಿ ಅಂತ ಗೌರವ ಕೊಟ್ಟ ತಕ್ಷಣವೇ ಒಕ್ಕಲಿಗರೆಲ್ಲ ಅವ್ರು ಹೇಳೋದ ಕಡೆನೇ ಹಾಕಬೇಕು ಅಂತ DK ಶಿವಕುಮಾರು ಮುಂದೆ ಭವಿಷ್ಯದ ಒಬ್ಬ ರಾಜಕಾರಣಿ. DK ಶಿವಕುಮಾರು ಒಬ್ಬ ಉಪಮುಖ್ಯಮಂತ್ರಿ ಆಗಿದ್ದಾರೆ, ನೀರಾವರಿ ಸಚಿವರಿದ್ದಾರೆ, ಬೆಂಗಳೂರು ಸಚಿವರಾಗಿದ್ದಾರೆ. ಸೊ ಹಲವಾರು ಅಭಿವೃದ್ಧಿಗೆ ಬೆಂಗಳೂರು ಗ್ರಾಮಾಂತರಕ್ಕೆ ಅದನ್ನು ದಕ್ಷಿಣ ಜಿಲ್ಲೆಯಾಗಿ ಮಾಡಬೇಕು ಅಂತ ನಿಂತಿದ್ದಾರೆ. ಸ್ವಲ್ಪ ರಾಮನಗರ ಜಿಲ್ಲೆಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತಾರೆ. ಅವ್ರ ಜೊತೆಲಿ ಯೋಗೇಶ್ವರ್ ಗೆಲ್ಲಿಸಿದ್ರೆ ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗುತ್ತೆ ಅನ್ನೋದು ಸಹ ಇವತ್ತು ಭಾಳ ಮುಖ್ಯವಾಗಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ದಳಪತಿಗಳ ಕೋಟೆ ಛಿದ್ರ ಮಾಡಿಬಿಟ್ಟಿದ್ದಾರೆ DK ಬ್ರದರ್ಸ್. ರಾಮನಗರದಲ್ಲಿ 4 ಕ್ಷೇತ್ರಕ್ಕೆ 4 ಕ್ಷೇತ್ರ ಕೂಡ ಕ್ಲೀನ್ ಸ್ವೀಪ್. ರಾಮನಗರ, ಮಾಗಡಿ, ಕನಕಪುರ, ಚನ್ನಪಟ್ಟಣ 4 ಕ್ಷೇತ್ರಗಳು ಕೂಡ ಈಗ ಕಾಂಗ್ರೆಸ್ ಪಾಳ್ಯದ ತೆಕ್ಕೆಗೆ. ಆ ಮೂಲಕ HD ಕುಮಾರಸ್ವಾಮಿ ಅವರ ಭದ್ರಕೋಟೆ, ಇನ್ಫ್ಯಾಕ್ಟ್ ದಳಪತಿಗಳ ಭದ್ರಕೋಟೆ ಅಂತ ಹೇಳ್ತಾ ಇದ್ರು ಅದನ್ನ, ಅದೇ ಈಗ ಛಿದ್ರ ಮಾಡುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಕಾಂಗ್ರೆಸ್ ಅನ್ನೋದಕ್ಕಿಂತ DK ಬ್ರದರ್ಸ್ ಅಂದ್ರೆ ಬಹಳ ಸೂಕ್ತ ಅಂತ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ಈ ಬಾರಿ ಗೆಲ್ಲಲೇಬೇಕು, ಆ ಮೂಲಕ ಕ್ಲೀನ್ ಸ್ವೀಪ್ ಮಾಡಲೇಬೇಕು ಅಂತ. ಅದೇ ರೀತಿ ಈಗ ಕಾಂಗ್ರೆಸ್
ಜಯಭೇರಿ ಬಾರಿಸಿರೋದನ್ನ ಗಮನಿಸ್ತಾ ಇದ್ವಿ. ಅಲ್ಲಿಗೆ ಜೆಡಿಎಸ್ ಭದ್ರ ಕೋಟೆ ಈಗ